ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನಿ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ಇನ್ನೊಂದು ವಿಠಾಬಾಯಿಯವರ ಅಭಂಗವನ್ನು ನೋಡೋಣ. ಯಾಕಪ್ಪ ವಿಠಾಬಾಯಿ ಇಷ್ಟೊಂದು ಅಭಂಗಗಳನ್ನು ಹೇಳಿಸ್ತಿದ್ದಾಳೆ, ಆಕೆಗೆ ಮಾತ್ರ ಗೊತ್ತು ಏನು ಇಚ್ಛಾ ಇದೆಯೋ ಅವಳದು. ಆದರೆ ಪ್ರತಿನಿತ್ಯ ಏನೋ ಒಂದು ವಿಠಾಬಾಯಿ ಅಭಂಗ ಕಣ್ಮುಂದೆ ಬರುತ್ತೆ, ಅದನ್ನೇ ಹೇಳಬೇಕು ಅಂತ ಅನಿಸುತ್ತೆ. ಅದನ್ನೇ ಏನಪ್ಪ ಅಭಂಗ ಹೇಳಿ 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 ಅವಳು ಮನಸ್ಸಿಗೆ ತೃಪ್ತಿ ಕೊಡ್ತಿದ್ದಾಳೋ, ಮನಸ್ಸಿಗೆ ಇನ್ನೂ ಹೆಚ್ಚು ಬಲ ಕೊಡ್ತಿದ್ದಾಳೋ, ಸುದೃಢ ಮಾಡ್ತಿದ್ದಾಳೋ, ಮುಂದಿನ ಹೆಜ್ಜೆ ಕರ್ಕೊಂಡು ಹೋಗ್ತಿದ್ದಾಳೋ, ವಿದೇಹ ಸ್ಥಿತಿಗೆ ಕರ್ಕೊಂಡು ಹೋಗ್ತಾಳೋ, ಏನು ಮಾಡ್ತಾಳೋ ಗೊತ್ತಿಲ್ಲ. ಆದರೆ ನಿತ್ಯವಾಗಲೂ ಒಂದು ಕಣ್ಮುಂದೆ ತಂದಿರ್ತಾಳೆ, ಹೇಳಮ್ಮ ಅಂತ. ಆಯ್ತಮ್ಮ ಅದನ್ನೇ ಹೇಳೋಣ. ಏನು ಹೇಳ್ತಾಳೆ ವಿಠಾಬಾಯಿ? ವಿಠಾಬಾಯಿದು ಏನಪ್ಪ ವಿಠಾಬಾಯಿ ಅಭಂಗಗಳನ್ನ ತಿಳ್ಕೊಳ್ಳೋದು ಏನು ಮಾತಿದೆ? ಒಂದು ವಿದೇಹ ಸ್ಥಿತಿ ನಾಮಸ್ಮರಣೆ ಅನ್ನೋದ ಬಗ್ಗೆ ಹೇಳ್ತಾಳೆ. ವಿದೇಹ ಸ್ಥಿತಿ ಅನ್ನೋದು ನಮಗೆ ಗೊತ್ತಿಲ್ಲ, ಆ ವಿಷಯದ ಬಗ್ಗೆ ಟಚ್ ಮಾಡೋದು ಬೇಡ. ನಾಮಸ್ಮರಣೆ ಏಕಾಂತದಲ್ಲಿ ಮಾಡಬೇಕು, ಸಾಧನ ಗುಪ್ತವಾಗಿರಬೇಕು, ಮತ್ತು ಭಗವಂತನ ನಾಮದ ಹೊರತಾಗಿ ಇನ್ಯಾವುದು ವಿಷಯದ ಬಗ್ಗೆ ನಾವು ಮಾತಾಡಬಾರ್ದು. ಅಂದರೆ ಏನಪ್ಪ, ಸದಾಕಾಲ ನಾವು ನಾಮವನ್ನು ತಗೊಳ್ತಾ ಇರಬೇಕು. ಹೆಂಗೆ ತಗೋಬೇಕು? ಧಾರಾಕಾರವಾಗಿ ಹರಿತಾ ಇರಬೇಕು. ಅಲ್ಲಿ ಒಳಗೆ ಚಿದಂಬರ 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 ಅಂತ ಒಳಗೆ ಹರಿತಾ ಇರಬೇಕು. ಪ್ರಪಂಚದ ಕೆಲಸಗಳೆಲ್ಲ ಕೈಯಿಂದ ಮಾಡ್ತಾ ಇರಬೇಕು. ನಾನು ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಮಿಕ್ಸರ್ ಮಾಡಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ವ್ಯಾನ್ ಹತ್ರ ಹತ್ತಿಸ್ಬೇಕು. ಆದರೆ ಒಳಗೆ ಚಿದಂಬರ 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 ನಡೀತಾ ಇರಬೇಕು. ಇದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಅಸಂಶಯಂ ಮಹಾಬಾಹು ಮನೋದುರ್ನಿಗ್ರಹಂ ಚಲಂ ಅಭ್ಯಾಸ ಏನು ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮಾಡದೆ ಹೊರತು ಇದು ಬರೋದಿಲ್ಲ. ನಾನು ಪ್ರಾಕ್ಟೀಸ್ ಮಾಡಿದಲ್ಲಿ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ಹುಚ್ಚು ಅನ್ಬೋದು ನಿಮಗೆ ಜನ. ಹುಚ್ಚು ಹಿಡಿದಲ್ಲೇ ಭಗವತ್ ಪ್ರಾಪ್ತಿ ಆಗೋದಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವು ಓದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನೀವೇನಾರೇ ಶಾಸ್ತ್ರ ಓದ್ಕೊಳ್ರಿ, ಪುರಾಣ ಓದ್ಕೊಳ್ರಿ, ಎಲ್ಲ ಬುಕ್ಸ್ ತೆಕ್ಕೊಂಡು ಇಟ್ಕೊಳ್ರಿ, ಆದರೆ ಅವನು ಗುಲಾಮ ಆಗದೊರ್ತು ಎಂಥದ್ದು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಅವನಿಗೆ ಗುಲಾಮ ಆದರೆ ಸಾಕು. ಸಹಜ ಸಾಧನ ಗುರು ಕೃಪಾ ಜಾಣ. ಏನು ಸಹಜ ಸಾಧನ? ಎಂಥದೂ ಇಲ್ಲ, ಏನೂ ಮಾಡೋಂಗಿಲ್ಲ. ಅವನ ಪಾದದ ಅಡಿಯಲ್ಲಿ ಹೋಗಿ ಬಿದ್ದಿರೋದಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಸಹಜ ಸಾಧನ ಗುರು ಕೃಪಾ ಜಾಣ. ಸಹಜ ಸಾಧನ गुरु कृपा जाण. जीवांचे कल्याण तेणे होय. गुरु कृपे ವೀಣ ನಾಹಿ ಆತ್ಮಜ್ಞಾನ. ಹಂಗಂದ್ರೆ ಏನು ಮಾಡ್ಬೇಕು? ಗುರು ಹತ್ರ ಹೋಗಿ ಏನೂ ಮಾಡೋಂಗಿಲ್ಲ. ಅವನ ಪಾದದ ಹತ್ರ ಹೋಗಿ ಬಿದ್ದುಬಿಡ್ಬೇಕಷ್ಟೇ, ಇನ್ನೆಂಥದ್ದು ಮಾಡೋಂಗಿಲ್ಲ. ಎಲ್ಲ ತಿಳಿಸ್ಕೊಡ್ತಾನೆ ಅವನು. ಎಂಥದ್ದು ಪುರಾಣ ಓದೋದು ಅವಶ್ಯಕತೆ ಇಲ್ಲ, ಪುಣ್ಯಕಥೆ ಓದೋದು ಅವಶ್ಯಕತೆ ಇಲ್ಲ. ಅದೆಲ್ಲವೂ ಇಲ್ಲ, ಅವನೇ ಡೌನ್ಲೋಡ್ ಮಾಡಿಬಿಡ್ತಾನೆ. ಅವನ ಪಾದದಲ್ಲಿ ಹೋಗಿ ಇದಕ್ಕೆ ಜಿಪ್ ಹಾಕ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಷ್ಟೆ, ಇನ್ನೇನು ಮಾಡೋಂಗಿಲ್ಲ. ಹಂಗೆ ಹೇಳಿದ್ರೆ ನಮಗಿಗೂ ಹರ್ಟ್ ಆಗೋಗುತ್ತೆ. ಹೆಂಗೆ ಹೇಳ್ರಿ, ಹೆಂಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ನಾವು ಏನು ಮಾತಾಡೋಂಗಿಲ್ಲ. ಅಲ್ಲಿ ಮೌನ, ಮೌನಂ ಸರ್ವಾರ್ಥ ಸಾಧನಂ. ಏನು ಹೇಳ್ತಾಳೆ ವಿಠಾಬಾಯಿ ನೋಡೋಣ. ಮುಕ್ತಿ ಮಾರ್ಗ ಹಾಚಿ ಚಿದಂಬರ ಭಕ್ತಿ ಮಾರ್ಗ ಹಾಚಿ. ಕರ್ಮ ಮಾರ್ಗ ಸೋಡಾ ಧರ್ಮ ಮಾರ್ಗಧರ. ಭಕ್ತಿ ಭಾವ ಹಾಚಿ ಚಿದಂಬರ ಕೃಪಾ. ನಾದ ಬಿಂದು ಕಳಾ ಸರ್ವ ಸೋಡಾ ಪೂರ್ಣ. ಹೃದಯ ಧರಾ ನಾಮ ಚಿದಂಬರ ಜಾಣ. ವ್ರತ ತಪ ನೇಮ ಜಪ ಜಪ ಅನುಷ್ಠಾನ. ಸರ್ವ ಹಿ ಸಾಧನ ಕರ್ಮ ಜಾಣ. ನಾಮ ಸರ್ವ ಕಾಳ ನೀತಿ ಸದಾ ಜಾಣ. ಹಾಚಿ ಮಣಾವೆ ಧರ್ಮ ಚಿದಂಬರ. ಸದಾ ಸರ್ವ ಕಾಳ ನಾಮ ಚಿದಂಬರ. कर्मापेक्षा मोठे हाची धर्मपूर्ण. विठाबाई म्हणे नाम सदा काळ. नाही तो विटाळ केव्हा कळी काळी जाण. ಏನು ಹೇಳ್ತಾಳಪ್ಪ ವಿಠಾಬಾಯಿ? ಮುಕ್ತಿ ಮಾರ್ಗ ಹಾಚಿ ಚಿದಂಬರ ಭಕ್ತಿ ಮಾರ್ಗ ಹಾಚಿ. ಆ ಭಕ್ತಿ ಮಾರ್ಗವೇ ಮುಕ್ತಿ ಮಾರ್ಗ. ಅಂದರೆ ಏನಪ್ಪ? ಭಕ್ತಿ ಅಂದರೆ ಭಾವ, ಭಾವ ಅಂದರೆ ಭಕ್ತಿ. ಭಾವ ತೋಚಿ ಭಗವಂತ ಅಂದರೆ ನಮ್ಮ ಇಮೋಷನ್ಸು ಏನಿದೆಯೋ ಅದು ಎಲ್ಲಿತ್ತು? ಇಲ್ಲಿ ತನಕ ಪ್ರಪಂಚದಲ್ಲಿತ್ತು. ಪ್ರಪಂಚದ ವಸ್ತು ವಿಷಯ ಲೋಕ ಸಂಗ್ರಹ, ವಿಷಯ ಸಂಗ್ರಹ, ವಸ್ತು ಸಂಗ್ರಹದಲ್ಲಿ ನನ್ನ ಪ್ರಪಂಚದ ಜೀವನವನ್ನು ಹಾಳು ಮಾಡಿಕೊಂಡೆ. ಅದರಿಂದ ಏನೂ ಸಿಗಲಿಲ್ಲ ಅಂತ ಗೊತ್ತಾಯಿತು. ಆದರೆ ಅದೇ ಪ್ರಪಂಚದಲ್ಲಿ ಏನೂ ಸಿಗಲಿಲ್ಲ, ಅದಕ್ಕೆ ನಾನು ನಿನಗೆ ಇವೆಲ್ಲ ಕಷ್ಟವನ್ನು ಕೊಡ್ತಾ ಇದ್ದೀನಿ. ಈ ಕಡೆ ತಿರುಗು, ಹೊರಳಿಸುವ ನಿನ್ನ ಭಾವನೆಯನ್ನು ಅಂತ
ಭಗವಂತ ನಮಗೆ ಪರಮಾರ್ಥ ಕರ್ಕೊಂಬರ್ತಾನೆ. ಸತ್ಸಂಗದ ಮುಖಾಂತರ, ಭಜನೆ ಮುಖಾಂತರ, ಸದ್ಗ್ರಂಥದ ಮುಖಾಂತರ. ಎಲ್ಲೋ ನಮಗೆ ಯಾವುದೋ ಬುಕ್ ತಂದು ಕೊಡ್ತಾರೆ, ರೇ ಓದ್ರಪ್ಪ, ಓದ್ತಾ ಓದ್ತಾ ಗೊತ್ತಾಗುತ್ತೆ, ಅರೇ ನಾನೇನು ಮಾಡ್ತಾ ಇದ್ದೀನಿ, ತಪ್ಪು ಮಾಡ್ತಾ ಇದ್ದೀನಿ, ನನ್ನ ವಿಕಾರಗಳು ಏನಿದೆಯೋ ವಿಕಾರ ಯಾವತ್ತೂ ಹೋಗೋದಿಲ್ಲ. ನಾವು ಸಾಯೋ ತನಕ ವಿಕಾರ ಹೋಗೋದಿಲ್ಲ. ಯಾಕೆಂದರೆ ಈ ಜನ್ಮಕ್ಕೆ ಬಂದ ಮೇಲೆ ಈ ದೇಹ ತ್ರಿಗುಣಯುಕ್ತ ಬರುತ್ತೆ. ಸತ್ವ ರಜ ತಮೋ 3 ಗುಣಯುಕ್ತನೇ ಬರುತ್ತೆ. ಯಾವ ಗುಣ? ಸತ್ವಗುಣ ಅಂದರೆ ದೈವತ್ವ ಗುಣ. ಅವು ಅದನ್ನು ಬೆಳೆಸ್ಕೋಬೇಕು ಅಂದರೆ ಮೊದಲು ಇವೆರಡು ಗುಣಗಳನ್ನು ಬಿಡಬೇಕು. ಇವೆರಡು ಗುಣಗಳು ಬಿಡಬೇಕು ಅಂದರೆ ನಾನು ಏನು ಮಾಡಬೇಕು? ಪ್ರಪಂಚದ ಆಸಕ್ತಿಯನ್ನು ಬಿಟ್ಟು ಪರಮಾರ್ಥದ ಕಡೆ ನನ್ನ ಮನಸ್ಸನ್ನು ಹೊರಳಿಸ್ಬೇಕು. ವಿಕಾರ ಎಲ್ಲೂ ಹೋಗೋದಿಲ್ಲ. ಯಾವ ಕಾಮಕ್ರೋಧ ಲೋಭಾದಿಗಳು ವಿಕಾರ ಇತ್ತೋ ಆ ವಿಕಾರಗಳನ್ನು ಎಲ್ಲಿ ಹೊರಳಿಸ್ಬೇಕು? ಪರಮಾತ್ಮನ ಕಡೆ ಹೊರಳಿಸ್ಕೋಬೇಕು, ಚಿದಂಬರನ ಕಡೆ ಹೊರಳಿಸ್ಕೋಬೇಕು. ಆ ಭಾವನ ಅಲ್ಲಿ ಕ್ರೋಧ ತೋರಿಸಿ ಅಲ್ಲಿ, ಯಾಕಪ್ಪ ನನಗೆ ಕಾಣಿಸ್ತಿಲ್ಲ, ನೀನು ನನಗೆ ಯಾಕೆ ಕಾಣಿಸ್ತಿಲ್ಲ? ಮಕ್ಕಳು ಮರಿ ಮೇಲೆ ಗಂಡಂದ್ರ ಮೇಲೆ ಸಿಟ್ಟು ಮಾಡ್ತೀರಾ, ಅದೇ ಸಿಟ್ಟನ್ನ ಇಲ್ಲಿ ತಿರುಗಿಸಿ ಚಿದಂಬರನಿಗೆ ಕೇಳಿ, ಯಾಕಪ್ಪ ಕಾಣಿಸ್ತಿಲ್ಲ ನೀನು, ನನಗೆ ಕಾಣಿಸ್ಲೇಬೇಕು ಅಂತ ಹಠ ಮಾಡಿ, ಅಟ್ಟಹಾಸ ಮಾಡಿ, ಆಗ್ರಹ ಮಾಡಿ. ನಮ್ಮ ಅಟ್ಟಹಾಸ ಎಲ್ಲಿರುತ್ತೆ? ಪಕ್ಕದ ಮನೆಯವ್ರು ಇದು ತೊಗೊಂಡ್ಯಾರಿ ಮರ್ಸಿಡೀಸು, ನಾವು ತೊಗೊಂಡ್ಬಿಡೋಣ. ಅವ್ರು 2 BHK ತೊಗೊಂಡ್ಯಾರಿ, ನಾವು 3 BHK ತೊಗೊಳ್ಳೋಣ. ಇಂಥದ್ರಲ್ಲಿ ನಾವು ಪೈಪೋಟಿ ಮಾಡ್ಕೊಂಡು ಅಟ್ಟಹಾಸ ಮಾಡ್ತೀವಿ ನಮ್ಮ ಗಂಡಂದ್ರ ಜೊತೆ ಹೋಗಿ. ಇಲ್ಲಿ ಮಾಡಿರಿ, ಹೇಳ್ರಿ, ಯಾಕಪ್ಪ ನನಗೆ ಕಾಣಿಸಲ್ಲ, ಆಕೆ ಕಾಣಿಸೋದಂತೆ, ನನಗೆ ಯಾಕೋ ಕಾಣಿಸೋದಿಲ್ಲ, ನೀನು ನನಗೂ ನಿನ್ನನ್ನು ನೋಡಬೇಕಾಗಿದೆ ಅಂತ ಅಟ್ಟಹಾಸ ಮಾಡಿ, ಅಟ್ಟಹಾಸದಿಂದ ನಾಮಸ್ಮರಣೆ ಮಾಡಿ. ಯಾಕೆ ಕಾಣಿಸೋದಿಲ್ಲವಾ? ಆ ಭಕ್ತಿ ಮಾರ್ಗನೇ ಮುಕ್ತಿ ಮಾರ್ಗಕ್ಕೆ ದಾರಿಯಾಗತ್ತೆ. ಕರ್ಮ ಮಾರ್ಗ ಸೋಡ ಧರ್ಮ ಮಾರ್ಗದರ ಭಕ್ತಿ ಭಾವ ಹಾಚಿ ಚಿದಂಬರ ಕೃಪಾ. ಚಿದಂಬರ ಕೃಪೆಯಿಂದ ಭಕ್ತಿ ಭಾವವೇ ನಮ್ಮ ಧರ್ಮ ಆಗಿರುತ್ತದೆ. ಕರ್ಮ ಮಾರ್ಗವನ್ನು ಬಿಡಿ. ಕರ್ಮ ಮಾರ್ಗದಲ್ಲಿ ಅಹಂಕಾರ ಇದೆ. ಏನಕ್ಕಪ್ಪ ನಾನು ಮಾಡಿದೆ, ನಾನು ಕರ್ಕೊಂಡು ಹೋದೆ ಸತ್ಸಂಗಕ್ಕೆ, ನಾನು 10 ಜನಕ್ಕೆ ಬುಕ್ ಕೊಟ್ಟಿದ್ದೀನಿ, ನಾನು 10 ಜನಕ್ಕೆ ಮಾತು ಹೇಳಿದ್ದೀನಿ, 10 ಜನದಿಂದ ನಾನು ಕರ್ಕೊಂಬಂದಿದ್ದಕ್ಕೆ ಅವ್ರು ಸತ್ಸಂಗದಲ್ಲಿ ಇವತ್ತು ಕೂತಿದ್ದಾರೆ, ನಾನು ಅವ್ರಿಗೆ ಹೇಳಿದ್ದಕ್ಕೆ ಅವ್ರು ಸರಿ ಹೋಯಿತು. ಇವೆಲ್ಲ ಕರ್ಮ ಮಾರ್ಗದಲ್ಲಿ ಮಾಡೋದ್ರಿಂದ ನಮ್ಮ ದೇಹಾಭಿಮಾನ ಹೆಚ್ಚಾಗತ್ತೆ. ಮತ್ತು ಆ ಕರ್ಮ ಮಾಡಿದ್ದನ್ನು ನಾವು ತೋರ್ಪಡಕ್ಕೆ ದಾಂಭಿಕ ಭಕ್ತಿ ಅಂತ ವಿಠಾಬಾಯಿ. ಇದನ್ನೆಲ್ಲ ಏಕಾಂತದಲ್ಲಿ ಮಾಡಿರಿ ಅಂದರೆ ನಾವು ಅದನ್ನೆಲ್ಲ ಹೋಗಿ ಬಯಲಲ್ಲಿ ಮಾಡ್ತೀವಿ, ಎಲ್ಲರಿಗೂ ಗೊತ್ತಾಗಬೇಕು ಅದನ್ನು. ನಾವು ಮಾಡೋದೇ ಅದಕ್ಕೆ. ಯಾಕೆ ಹಿಂಗೆ ಹಿಡ್ಕೊಂಡಿರ್ತೀರ ಫೋಟೋ ತೆಗೆಸ್ಕೊಳ್ಳೋವಾಗ? ಯಾರಿಗೋ ಧೋತ್ರ ಕೊಡ್ತಿದ್ದೀರಾ ಗುರುಗಳಿಗೆ ಅಂದರೆ ಫೋಟೋ ತೆಗೆಸ್ಕೋತೀರ, ತೆಗೀರಿ ಫೋಟೋ. ಎದಕ್ಕೆ? ನಮ್ಮ ಕರ್ಮಗಳನ್ನು ಕಳೀಲಿಕ್ಕೆ ಬಂದಿರ್ತಾರೆ ಗುರುಗಳು ನಮ್ಮ ಮನೆಗೆ. ಈ ವಿಚಾರ ಬಂದರೆ ನಾವು ಫೋಟೋನೂ ತೆಗೆಸ್ಕೊಳ್ಳೋದಿಲ್ಲ, ಎಂಥದೂ ತೆಗೆಸ್ಕೊಳ್ಳೋದಿಲ್ಲ, ನಮಗೆ ಅಸಹ್ಯ ಬರುತ್ತವಾಗ. ಎದಕ್ಕಪ್ಪ? ಗುರುಗಳು ನಮ್ಮ ಮನೆಗೆ ಹೆಜ್ಜೆ ಇಟ್ಟಿರ್ತಾರೆ ಅಂದರೆ ನಮ್ಮ ಕರ್ಮವನ್ನು ತೆಗಿಲಿಕ್ಕೆ ಅವ್ರು ಬಂದಿರ್ತಾರೆ ವಿನಃ ಅಲ್ಲಿ ಯಾವ್ದು ಏನು ಇದಾಗ್ತಿರೋದಿಲ್ಲ. ಅಲ್ಲಿ ನಮ್ಮ ಕರ್ಮವನ್ನು ತೆಗಿಲಿಕ್ಕೆ ಅಂದಿನಕ್ಕೆ ಪರಮಾತ್ಮ ಅವ್ರನ್ನ ಕಳಿಸಿರ್ತಾನಲ್ಲಿ. ಹೋಗಪ್ಪ ಇವ್ರ ಮನೆಗೆ, ಇವ್ರ ಕರ್ಮಗಳನ್ನು ಕಳಿಬೇಕಾಗಿದೆ, ಇವ್ರು ಏನು ಕೊಡ್ತಾರೋ ಊಟ ಕೊಟ್ಟಿದ್ದನ್ನು ಅವ್ರು ಜೀರ್ಣಿಸ್ಕೋತಾರೆ. ನಾಮದ ಶಕ್ತಿಯಿಂದ ಅವ್ರು ಜೀರ್ಣಿಸ್ಕೋತಾರೆ. ನೀವು ಕೊಟ್ಟಿದ್ದು ವಸ್ತುಗಳನ್ನು ಉಟ್ಕೊಂಡು ಅವರು ನಿಮ್ಮ ಕರ್ಮಗಳನ್ನು ಜೀರ್ಣಿಸ್ತಾರವರು. ಅದಕ್ಕೆ ಅವರು ಬಂದಿರ್ತಾರೆ. ಇದು ಅತಿ ಸೂಕ್ಷ್ಮ ಕರ್ಮ ಸಿದ್ಧಾಂತ. ನಮಗೆ ಇದು ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? ಎಲ್ಲರ ಮುಂದೆ ಹೋಗಿ ಪ್ರದರ್ಶನ ಮಾಡ್ತೀವಿ. ವಿಠಾಬಾಯಿ ಹೇಳೋದು ಈ ಪ್ರದರ್ಶನದ ಅವಶ್ಯಕತೆ ಇಲ್ಲ, ಇದರಿಂದ ಸ್ವಾಮಿ ನಮಗೆ ಸಿಗೋದಿಲ್ಲ. ಪ್ರದರ್ಶನ ಆಗತ್ತೆ ವಿನಃ ಇನ್ನೇನೂ ಆಗೋದಿಲ್ಲ. ಧರ್ಮ ಮಾರ್ಗ ಅಂದರೆ ಏನು? ನಮ್ಮ ಧರ್ಮ ಏನು? ಸ್ವಧರ್ಮ. ಭಗವಂತನ ನಾಮಸ್ಮರಣೆ ಮಾಡೋದು, ಅವನ ನಾಮನ ಗಟ್ಟಿಯಾಗಿ ಹಿಡ್ಕೊಂಡು 24 ಗಂಟೆ ಕ್ಷಣ ಕ್ಷಣಕ್ಕೂ ಅಪ್ಪ ನೀನೇ ಕರ್ತಾ ಧರ್ತ, ನೀನೇ ಕರ್ತಾ ಧರ್ತ, ನೀನೇ ಕರ್ತಾ ಧರ್ತ ಅಂತ ಹೇಳೋದು ನನ್ನ ಧರ್ಮ. ಅದು ಬಿಟ್ಟು ಬೇರೆ ಯಾವುದೂ ಧರ್ಮ ಇಲ್ಲ. ನಾದಬಿಂದು ಕಲಾ ಸರ್ವ ಸೋಡಾಪೂರ್ಣ ಹೃದಯಧರ ನಾಮ ಚಿದಂಬರ. ಇದೇನು ಅವಸ್ಥೆ ಹೇಳ್ತಿದ್ದಾಳಪ್ಪ? ನಾವು ಈಗ ಧ್ಯಾನ ಅವಸ್ಥೆಗೆ ಹೋದಾಗ ಜಪ ಮಾಡ್ತಾ 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 ನಮ್ಮ ಮನಸ್ಸು ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಆ ಮನಸ್ಸು ಹೆಂಗೆ ಜಡದಿಂದ ಸೂಕ್ಷ್ಮತ್ವಕ್ಕೆ ಹೋಗುತ್ತೋ ಹಾಗೆ ನಮಗೆ ನಾದ ಕೇಳಿಸೋದು, ಕಣ್ಮುಂದೆ ಬೆಳಕು ಕಾಣಿಸೋದು, ಬೇರೆ ಬೇರೆ ಬಣ್ಣಗಳು ಕಾಣಿಸೋದು, ಯಾವುದೋ ದೇವಸ್ಥಾನಗಳು ಕಾಣಿಸೋದು, ಇವೆಲ್ಲವೂ ಏನು ಕಾಣಿಸ್ತಾವೋ ಇದೆಲ್ಲವೂ ಕ್ಷಣಭಂಗುರ ಅಂತ ಹೇಳ್ತಾಳಕ್ಕಿ. ಅಂದರೆ ಇದು ಶಾಶ್ವತ ಅಲ್ಲ, ಆದರೆ ಶಾಶ್ವತದ ಕಡೆ ಅದು ದಾರಿ ತೋರಿಸ್ತಾ ಇದೆ. ನೀನು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತ. ಅದಕ್ಕೆ ಇದನ್ನು ಬಿಡಿ ಅಂತ ಹೇಳ್ತಾಳೆ. ಸೋಡಾಪೂರ್ಣ ಹೃದಯಧರ ನಾಮ ಚಿದಂಬರ. ಅಂದರೆ ಹೃದಯದಲ್ಲಿ ನಾಮ ಧರಿಸೋದು ಅಂದರೆ ಏನು? ಇಲ್ಲಿ ಏನೂ ಇಲ್ಲ. ಇಲ್ಲಿ ಚಿತ್ತದ ಮುಂದೆ ಎಂಥದೂ ನಿಮಗೆ ಬರೋದಿಲ್ಲ. ನಿರ್ಗುಣ ನಿರಾಕಾರ ಸ್ವರೂಪ, ಅದೇ ನಾನು, ಅದೇ ಚಿದಂಬರನ ಸ್ವರೂಪ. ಅದು ಏನೂ ಇಲ್ಲ ಅಲ್ಲಿ. ಆ ಸ್ಥಿತಿಗೆ ಹೋಗಬೇಕು ಅಂತ ವಿಠಾಬಾಯಿ ನಮಗೆ ಆಗ್ರಹದಿಂದ ಹೇಳ್ತಾಳೆ. ಇವೆಲ್ಲ ಬಿಡಿ, ನಾದ, ಅದು ಬಿಂದು ಕಲಾ, ಇವೆಲ್ಲ ಕಾಣಿಸ್ತು, ಅದು ಕಾಣಿಸ್ತು, ಇವೆಲ್ಲ ಬಿಟ್ಟಾಕ್ರಿ. ಹೃದಯಧರ ನಾಮ ಚಿದಂಬರ ಜಾಣ. ವ್ರತ ತಪ ನೇಮ ಜಪ ಅನುಷ್ಠಾನ ಸರ್ವಹಿ ಸಾಧನ ಕರ್ಮ ಜಾಣ.
ವ್ರತ ಮಾಡೋದು, ತಪ ಮಾಡೋದು, ತಪಸ್ ಮಾಡೋದು, ನೇಮ ಮಾಡೋದು, ಇಷ್ಟು ದಿವಸ ಮಾಡ್ತೀನಿ, ಅಷ್ಟು ದಿವಸ ಮಾಡ್ತೀನಿ, ಅನುಷ್ಠಾನಗಳನ್ನು ಮಾಡೋದು, ಇವೆಲ್ಲವೂ ಕರ್ಮ ಮಾರ್ಗಕ್ಕೆ ಸೇರಿದ್ದು. ಮಾಡೋದು ತಪ್ಪಲ್ಲ. ಮೆಟ್ಲು ಹತ್ತುತ್ತಾ ಇವೆಲ್ಲ ಮಾಡ್ತಿರ್ತೀವಿ, ಆದರೆ ಮಾಡ್ತಾ ಮಾಡ್ತಾ ಇವೆಲ್ಲ ಬಿಟ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾಳೆ ಅವಳು. ಸರ್ವಹಿ ಸಾಧನ ಕರ್ಮ ಜಾಣ, ನಾಮ ಸರ್ವಕಾಳ ನೀತಿ ಸದಾ ಜಾಣ. ಎಲ್ಲವಕ್ಕಿಂತ ಶ್ರೇಷ್ಠವಾದ ಏನು ಶ್ರೇಷ್ಠವಾದದ್ದು ಏನಪ್ಪ ಅಂದರೆ ನಾಮ ತಗೊಳ್ಳೋದು. ಯಾಕೆಂದರೆ ನಾಮ ಹೆಂಗೆ ತಗೋತಿದ್ದೀವಿ ನಾವು, ಇಲ್ಲಿ ಒಳಗೆ ನಡೀತಾ ಇರುತ್ತೆ ನಾಮ, ಬಾಹ್ಯವಾಗೂ ನಡೀತಾ ಇರೋದಿಲ್ಲ. ನೀತಿ ಸದಾ ಜಾಣ, ಉಸಿರು ಹೆಂಗೆ ನಡೀತಿದೆ ಶ್ವಾಸೋಶ್ವಾಸ ನಾಮಸ್ಮರಣೆ ನಡೆಯೋಕ್ಕೆ ಶುರುವಾಗತ್ತೆ. ಅವಾಗ ಇವೆಲ್ಲ ಅವಳು ಹೇಳ್ತಾಳೆ, ಇವೆಲ್ಲ ಕರ್ಮ ಮಾರ್ಗಕ್ಕೆ ಸಂಬಂಧಪಟ್ಟಿದ್ದ ಸಾಧನೆನ ಬಿಡ್ತಾ ಹೋಗಬೇಕು. ಹಾಚಿ ಮಣಾವೇ ಧರ್ಮ ಚಿದಂಬರ, ಇದೇ ಧರ್ಮ ಚಿದಂಬರನ ಧರ್ಮ. ಅಂದರೆ ನಾನು ಅವನನ್ನು ಅಂತರಾಳದಲ್ಲಿ ನೋಡೋಕ್ಕೆ ಶುರು ಮಾಡಿದ್ದೀನಿ. ಹಾಗಾಗಿ ಈ ಸಾಧನೆ ಮಾಡೋದು, ಯಾರೋ ಪ್ರವಚನ ಹೇಳ್ತಿರುವಾಗ ನಾವು ಜಪಮಾಲೆ ಹಿಡ್ಕೊಂಡು ಕೂತಿರ್ತೀವಿ, ವ್ಯಾಸಪೀಠದ ಅವಮಾನ ಅದು. ವ್ಯಾಸಪೀಠದ ಅವಮಾನ ಮಾಡಬಾರ್ದು. ಗುರುಗಳು ಬಂದಾಗ ನಾವು ಗುರುಗಳು ಏನು ಹೇಳ್ತಿದ್ದಾರೆ ಮನಸ್ಸಿಗೆ ಅನ್ನೋದನ್ನು ನಾವು ಬೋಧನೆ ತಗೋಬೇಕೇ ವಿನಃ ಗುರುಗಳೆಲ್ಲ ಅವ್ರ ಪ್ರವಚನ ಅವ್ರ ಪಾಡಿಗೋಡು ಹೇಳ್ಕೊಳ್ಳಿ, ನಾವಿಲ್ಲಿ ಜಪಮಾಲೆ ಹಿಡ್ಕೊಂಡು ಕೂತಿದ್ದೀವಿ, ಅದೇನದು ನಮ್ಮ ಅಹಂಭಾವ ತೋರಿಸುತ್ತೆ. ಗುರುಕಿನ್ನ ಹೆಚ್ಚು ಜಪಮಾಲೆದಲ್ಲಿ ಜಪ ಮಾಡೋದು. ಆ ಸಮಯಕ್ಕೆ ಗುರು ಎದುರುಗಡೆ ಬಂದು ಕೂತಿದ್ದಾನೆ, ಯಾವ ರೂಪದಲ್ಲಿ ಬಂದು ಕೂತಿರ್ತಾನೋ ಗೊತ್ತಿರೋದಿಲ್ಲ. ಅವನ ಮುಂದೆ ಕೂತ್ಕೊಂಡು ನಾವು ಜಪಮಾಲೆ ಹಿಡ್ಕೊಂಡು ಕೂತಿರ್ತೀವಿ, ನೀವೇನಾದ್ರು ಹೇಳ್ಕೊಳ್ರಿ, ನಾವು ನಮ್ಮ ಜಪ ಮಾಡ್ಕೋತಿರ್ತೀವಿ. ಅದು ಅಹಂಭಾವಕ್ಕೆ ಸೇರಿದದು, ಅಹಂಕಾರದ ವ್ಯಾಸಪೀಠದ ಅವಮಾನ ಅದು ಅಲ್ಲ ನಮ್ಮ ಧರ್ಮ. ನಾಮ ಸದೋದಿತ ಒಳಗೆ ನಡೀತಾ ಇರಬೇಕು, ಹೊರಗಡೆ ತೋರ್ಪಡ್ಕೆದಲ್ಲ. ಹಾಚಿ ಮಣಾವೇ ಧರ್ಮ ಚಿದಂಬರ, ಸದಾ ಸರ್ವಕಾಳ ನಾಮ ಚಿದಂಬರ, ಕರ್ಮಾಪೇಕ್ಷಾ ಮೋಠೆ ಹಾಚಿ ಧರ್ಮಪೂರ್ಣ. ಕರ್ಮಕ್ಕಿನ್ನೂ ಹೆಚ್ಚು. ಯಾಕೆಂದರೆ ಕರ್ಮ ಮಾಡುವಾಗ ನಮಗೆ ಆ ಅಹಂಕಾರ, ನಾನು ಈ ಕರ್ಮ ಮಾಡ್ತಿದ್ದೀನಿ, ಒಂದು ದಿವಸಕ್ಕೂ ನಾವು ಹೇಳೋದಿಲ್ಲ ಆ ಪರಮಾತ್ಮನ ಕೃಪೆಯಿಂದ ಇದಾಯಿತು ರೀ, ಪರಮಾತ್ಮನ ಸ್ವಾಮಿ ಇಚ್ಛಾ ರೀ, ಅದಕ್ಕೆ ನಾನು ನಿಮಗೆ ಇದನ್ನು ಹೇಳಿದೆ ಮಾತು ಅಂತ ಹೇಳೋದು. ನಾನು ಹೇಳಿದೆ ಅಂತ ಬರುತ್ತೆ ವಿನಃ ಅಲ್ಲಿ ಕರ್ಮದಲ್ಲೂ ಅಹಂಕಾರ ಬರುತ್ತೆ, ಜ್ಞಾನದಲ್ಲೂ ಅಹಂಕಾರ ಬರುತ್ತೆ. ಭಕ್ತಿ ಕೂಡ ಅಹಂಕಾರ, ನಾನು ಭಕ್ತಿ ಮಾಡ್ತಿದ್ದೀನೋ ಅಹಂಕಾರ. ಇದೆಲ್ಲವೂ ಜೀರ್ಣ ಆಗಬೇಕು, ಪರಿಪೂರ್ಣವಾಗಿ ಹೋಗಬೇಕು. ಅಂದರೆ ಸದಾ ಸರ್ವಕಾಲ ನಾನು ಆ ಚಿದಂಬರನ ನಾಮಸ್ಮರಣೆ ಮಾಡ್ತಾ ಹೋಗಲೇಬೇಕು. 1 ಗಂಟೆ 2 ಗಂಟೆ ಅಥವಾ ಅರ್ಧ ತಾಸು ಚಿದಂಬರ 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 ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಹಿಂಗೆ ಮಾಡಿದ್ರೆ ಆಗೋದಿಲ್ಲ. ಜಡದೇಹದಲ್ಲಿ ಮಾಡಿದ ನಾಮಸ್ಮರಣೆ ಅದು ವ್ಯರ್ಥ ಆಗೋಗುತ್ತೆ. ಸೂಕ್ಷ್ಮ ಲಿಂಗ ಶರೀರ ತನಕ ಮುಟ್ಟೋದೇ ಇಲ್ಲ, ಅದು ಜಡದೇಹಕ್ಕೆ ಉಳ್ಕೊಂಡು ಹೋಗುತ್ತೆ. ಅದಕ್ಕೆ ನಮಗೆ ಸಾಧನದಲ್ಲಿ ಯಾಕೆ ಪ್ರಗತಿ ಆಗ್ತಿಲ್ಲ, ಯಾಕೆ ಅನುಭವ ಬರ್ತಿಲ್ಲ, ನಾನು ಅವನ ಜೊತೆಗಿದ್ದೀನಿ ಅನ್ನೋದಕ್ಕೆ ಇದೇ ಕಾರಣ. ಸದಾ ಸರ್ವಕಾಲ ನಾಮ ಚಿದಂಬರ ಹೆಂಗೆ ತಗೋಬೇಕಪ್ಪ ನಾಮನ? ಹೆಂಗೆ ನಾವು ನೀರು ಕುಡಿಯೋಕ್ಕೆ ಮೆಲ್ಲಕ್ಕೆ ನೀರು ಕುಡಿತಿರ್ತೀವೋ, ಆರಾಮಾಗಿ ಕೂತ್ಕೊಂಡಿರ್ತೀವೋ, ಟಿ ವಿ ನೋಡುವ ಏಕಾಗ್ರತೆಯಿಂದ ಹೆಂಗೆ ನೋಡ್ತಾ ಇರ್ತೀವಿ ಟಿ ವಿ, ನಾಮ ತಗೊಳ್ಳುವಾಗ ಅದೇ ಏಕಾಗ್ರತೆ ಇರಬೇಕು. ಹೆಂಗಪ್ಪ? ಶಿವಚಿದಂಬರ 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 ಹಿಂಗೆ ಮಾಡ್ತಾ ಹೋದಂಗೂ ನಮ್ಮ ವೈಖರಿಯಿಂದ ಹೇಳೋದು ಕೂಡ ಇನ್ನೂ ಸ್ಲೋ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಾಗತ್ತೆ, ನಿಮ್ಮ ಆವಾಜು ಸ್ಟಾಪ್ ಆಗುತ್ತೆ. ಹೀಗೆ ಶಿವಚಿದಂಬರ 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 ಬರ್ತಾ 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 ಅದೂ ಕೂಡ ಮೆಲ್ಲಕ್ಕಾಗಿ ಅದರ ಒಳಗೆ ಹೆಂಗೆ ನೀರಿನಲ್ಲಿ ಉಪ್ಪು ಕರಗೋಗುತ್ತೋ ಹಾಗೆ ಇದು ಬಾಯಿಂದ ತಗೊಳ್ತಾ ನಾಮ ವೈಖರಿಯಿಂದ ಮಧ್ಯಮ ಪಶ್ಯಂತಿ ಎಲ್ಲ ಸ್ತಬ್ಧ ಆಗ್ತಾ ಹೋಗುತ್ತೆ. ಆಮೇಲೆ ಒಳಗೆ ಧಾರಾಕಾರವಾಗಿ ನಿರಂತರವಾಗಿ ಚಿದಂಬರ 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 ಅಂತಾನೆ ಕೇಳಿಸ್ತಾ ಹೋಗುತ್ತೆ. ಅದಕ್ಕೆ ಸದಾ ಸರ್ವಕಾಲ ಕರ್ಮಕ್ಕಿನ್ನೂ ಶ್ರೇಷ್ಠವಾದದ್ದು ಧರ್ಮ. ನಾಮ ತಗೊಳ್ಳೋದೇ ಶ್ರೇಷ್ಠವಾದದ್ದು ಧರ್ಮ. ಅಲ್ಲಿ ತನಕ ವಾಚನ ಮಾಡಬೇಕು, ಎಲ್ಲಿ ತನಕ ಈ ಸ್ಥಿತಿಗೆ ಬರಲೋ ಅಲ್ಲಿ ತನಕ ಮಾಡಬೇಕು, ಆಮೇಲೆಲ್ಲ ಬಿಟ್ಟು ಹಾಕಬೇಕು. ವಿಠಾಬಾಯಿ ಮಣೆ ನಾಮ ಸದಾಕಾಳ ನಾಹಿತೋ ವಿಟಾಳಕ್ಕೆ ಕಾಳಿ ಜಾಣ. ಯಾವ ಕಾಲದಲ್ಲೂ ವಿಟಾಳಿಲ್ಲ. ವಿಟಾಳ ಅಂದರೆ ಶೌಚ ಅಶೌಚ, ಅದಕ್ಕೆ ಮತ್ತು ಸೋಳ ಓವಳ ಅಂದರೆ ಸೂತಕ, ಇವೆಲ್ಲ ಯಾವುದೂ ಬಾಧೆ ಇಲ್ಲ. ಸರ್ವಕಾಲದಲ್ಲೂ ತಗೋಬಹುದು. ನಮ್ಮಲ್ಲಿ ಸೂತಕ ಬಂದಿದೆ ರೀ, ಅದನ್ನು ನಾಮಸ್ಮರಣೆ ಬಿಟ್ಬಿಡೋದು ಅಲ್ಲ. ಸೂತಕ ಬಂದಿದ್ರೆ ಶ್ವಾಸ ತೊಗೊಳೋದು ಬಿಟ್ಟಿದ್ದೀರೇನು ರೀ ಮಹಾರಾಜ್? ಬಿಟ್ಟಿಲ್ಲ ತಾನೆ. ಸೂತಕ ಬಂದಿದೆ, 10 ದಿವಸ ಏನೂ ಮಾಡೋಕ್ಕಾಗಲ್ಲ, ಊಟ ಮಾಡೋದು ಬಿಟ್ಟಿದ್ದೀವ?
ಇಲ್ಲ. ಮತ್ತು ನಾಮಸ್ಮರಣೆಗೆ ಯಾಕೆ ರೀಸನ್ಸ್ ಹೇಳ್ತೀವಿ, ಎಕ್ಸ್ಕ್ಯೂಸಸ್ ಹೇಳ್ತೀವಿ ನಾವು? ಯಾರು ಹೇಳಿದ್ದಾರೆ ಹಾಗೆ? ಯಾವ ಸಂತರು ಹೇಳಿಲ್ಲ. ಸದಾ ಸರ್ವಕಾಲದಲ್ಲಿ ಸದಾ ಸರ್ವದಾ ಯೋಗ ತೂಜಾ ಗಡಾವ ತುझे ಕಾರಣಿ ದೇಹ ಮಾಝಾ ಪಡಾವ. ಅಂದರೆ ಸದಾ ಸರ್ವದಾ ಯೋಗ ತುझा ಗಡಾವ. ತುझा ಯೋಗ ಅಂದರೆ ನಿನ್ನ ನಾಮಸ್ಮರಣೆ ಸದಾ ನಾನು ಮಾಡ್ತಾ ಇರಬೇಕು. ಜಾಗೃತ ಸ್ವಪ್ನ ಸುಷುಪ್ತಿ ಎಲ್ಲ ಕಾಲದಲ್ಲೂ ಎಲ್ಲ ಅವಸ್ಥೆಯಲ್ಲೂ ತ್ರಿಕಾಲದಲ್ಲೂ ಕ್ಷಣ ಕ್ಷಣದಲ್ಲೂ ಸೂತ್ಕದ ಬಾಧೆ ಇಲ್ಲ. ಶೌಚ ಸ್ನಾನ ಮಾಡಬೇಕಾ? ಇಲ್ಲ. ಸ್ನಾನ ಮಾಡ್ದಲ್ಲಿನೂ ಬೆಳಗ್ಗೆ ಎದ್ದು ಬೆಡ್ ಮೇಲೆ ಕೂತ್ಕೊಂಡೇ ನೀವು ನಾಮಸ್ಮರಣೆ ಮಾಡ್ಬೋದು. ಅದಕ್ಕೆ ಯಾವ ಥರವಾದ ಕಾಲ ದೇಶ ಕಾಲದ ಯಾವುದು ಪರಿಮಿತಿ ಇಲ್ಲ. ಮನಸ್ಸಿವೆಲ್ಲ ಪರಿಮಿತಿ ಮಾಡ್ಕೊಂಡಿದೆ. ಯಾಕೆಂದರೆ ಮನಸ್ಸಿಗೆ ನಾಮಸ್ಮರಣೆ ಮಾಡೋಂಗಿಲ್ಲ. ಅದಕ್ಕೆ ಇಲ್ಲ ನಾವು ಸ್ನಾನ ಮಾಡಿದ್ರೆ ಏನೂ ಮಾಡೋದಿಲ್ಲ ರೀ. ಯಾಕಪ್ಪ ಅಷ್ಟು ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಶ್ವಾಸ ತೊಗೊಳಕ್ಕೆ ಭಗವಂತ ಶ್ವಾಸ ಇಟ್ಕೊಂಡಿರ್ತಾನೇನು? ಸ್ನಾನ ಮಾಡೋ ತಕ್ಕ ಶ್ವಾಸ ಕೊಡೋದಿಲ್ಲ ನಿಮಗೆ ಅಂತ ಹೆಂಗಾಗುತ್ತೆ? ಉಸಿರು ಕಟ್ಟಿದ್ರೆ ನಿಮ್ಮದು. ಭಗವಂತ ಇಲ್ಲಿ ಧಾರಾಕಾರವಾಗಿ ಉಸಿರನ್ನು ಹರಿಸ್ತಾ ಇದ್ದಾನೆ. ಅವನಿಗೆ ಧನ್ಯವಾದ ಅರ್ಪಿಸ್ಬೇಕು ಅಂದಾಗ ನಾಮಸ್ಮರಣೆಗೆ ಯಾವ ಬಾಧೆಯೂ ಇಲ್ಲ. ಬಾಧಾರಹಿತ, ಗುಣರಹಿತ, ಅದು ಕಾಲರಹಿತ, ಅದು ನಾಮಸ್ಮರಣೆ ಸನಾತನ. ಅದಕ್ಕೆ ನಾಮ ಯಾವಾಗಲೂ ಇದೆ. ಆದಿ ಮಧ್ಯ ಅಂತ್ಯರಹಿತ ನಾಮ ಯಾವಾಗಲೂ ಇರುತ್ತೆ. ಅದಕ್ಕೆ ಯಾವುದೂ ಥರದ ಸೂತಕ ಇಲ್ಲ, ಬಾಧೆ ಇಲ್ಲ, ಎಂಥದೂ ಇಲ್ಲ. ಯಾವಾಗಲೂ ಮಾಡ್ತಾ ಇರಬೇಕು ಅಂತ ವಿಠಾಬಾಯಿ ನಮಗೆ ಅಟ್ಟಹಾಸದಿಂದ ಆಗ್ರಹದಿಂದ ಬೋಧನೆ ಮಾಡ್ತಾಳೆ. ಅವಳ ಈ ಬೋಧನೆಯನ್ನು ನಾವು ಗ್ರಹಿಸಿ ನಾವೆಲ್ಲರೂ ಸದಾ ಸರ್ವಕಾಲದಲ್ಲೂ ಬಾಯಿ ತೆಗೆದರೆ ನಮ್ಮ ಬಾಯಲ್ಲಿ ಚಿದಂಬರ ಬರ್ತಿರ್ಬೇಕು. ಅದು ಬಿಟ್ಟು ಇನ್ನೇನೂ ಇಲ್ಲ. ಯಾರು ಫೋನ್ ಮಾಡಿದ್ರೇನು, ಯಾರು ಮಾತಾಡಿದ್ರೇನು, ಇಲ್ಲರಿ ನಾನು ಜಪ ಮಾಡ್ತಿದ್ದೀನಿ ಆಮೇಲೆ ಮಾತಾಡ್ತೀನಿ. ಏನು ಮಾಡ್ತಾರೆ? ಜಾಸ್ತಿ ನಿಮ್ಮ ಜೊತೆ ಮಾತು ಬಿಡ್ತಾರೆ ಅಷ್ಟೇ ತಾನೇ. ಇನ್ನೇನು ಮಾಡ್ತಾರೆ? ಇನ್ನೇನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲ ಪೈಕಿ ಹುಚ್ಚು ಹಿಡಿದಿದೆ, ನಾನು ಈಕಿ ಜೋಡಿಗೆ ಮಾತು ಬಿಟ್ಟರೆ ಒಳ್ಳೆಯದು. ಆಯಿತು, ಒಳ್ಳೆಯದು ಆಯಿತು. ಎಷ್ಟು ಹೊತ್ತು ನಮಗೆ ಅವರು ಇದು ಮಾಡ್ತಾರೋ, ಎಷ್ಟು ಹೊತ್ತು ನಾವು ಅವ್ರ ಜೊತೆ ಮಾತಾಡ್ತಿರ್ತೀವೋ ಅಷ್ಟು ಹೊತ್ತು ನಾವು ಚಿದಂಬರದಿಂದ ದೂರ ಇರ್ತೀವಿ. ಅದಕ್ಕೆ ನಾವೇನು ಮಾಡಬೇಕಪ್ಪ? ನಾವೆಲ್ಲರೂ ಸೇರಿ ಆ ವಿಠಾಬಾಯಿ ಹೆಂಗೆ ಹೇಳಿದಾಳು ಏಕಾಂತದಲ್ಲಿ ನಾಮಸ್ಮರಣೆಯನ್ನು ಮಾಡಿ ಅವಳ ಪಾದಕ್ಕೆ ಸೇರೋದು ಪ್ರಯತ್ನವನ್ನು ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.